ಆತ್ಮೀಯ ವೀಕ್ಷಕರೇ, ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎರಡು ಪ್ರಮುಖವಾದ ಅಪ್ಡೇಟನ್ನು ತೊಗೊಂಬಂದಿದ್ದೀನಿ. ಮೊದಲನೇದೇನಪ್ಪ ಅಂತಂದರೆ 20ನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾವ ತಾರೀಕಿಗೆ ಬೀಳುತ್ತೆ. ಏನು ಮೊದಲನೇದು, 20ನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾವ ತಾರೀಕಿಗೆ ಬೀಳುತ್ತೆ. ಎರಡನೇದು, 19ನೇ ಕಂತಿನ ಹಣ ಕೆಲವೊಬ್ಬರಿಗೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಬಂದಿದೆ, ಇನ್ನು ಕೆಲವೊಬ್ಬರಿಗೆ ಬಂದಿಲ್ಲ. ಯಾವ ಜಿಲ್ಲೆಯವರು ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಅವರು ನಿಮ್ಮ ಜಿಲ್ಲೆಯಲ್ಲಿ ಎಲ್ಲರಿಗೂ ಬಂದಿದ್ದರೆ ನಮ್ಮ ಈ ಜಿಲ್ಲೆಯಿಂದ ಬಂದಿದೆ ಅಂತ ಹಾಕಿ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಹಾಕಿ. ಎದಕ್ಕೆ ಬಂದಿಲ್ಲ ಅನ್ನೋದನ್ನು ಹೇಳ್ಬಿಡ್ತೀನಿ. ಅಂದರೆ 19ನೇ ಕಂತಿನ ಹಣ ಎದಕ್ಕೆ ಬಂದಿಲ್ಲ, 20ನೇ ಕಂತಿನ ಹಣ ಯಾವ ತಾರೀಕಿಗೆ ಬರುತ್ತೆ ನೋಡಿ. ಮೊದಲನೇದು 20ನೇ ಕಂತಿನ ಹಣ ಯಾವ ತಾರೀಕಿಗೆ ಬರುತ್ತೆ. ಗೃಹಲಕ್ಷ್ಮಿ ಪೋರ್ಟಲ್ ಓಪನ್ ಮಾಡಿ ಅಲ್ಲಿ ಡೀಟೇಲ್ಸ್ 20ನೇ ಕಂತಿನ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಈ ಹಿಂದೆ ಏನು ಬರ್ತಿತ್ತು ಅಂದರೆ ಪೆಂಡಿಂಗ್ ಅಂತ ಬರ್ತಾಯಿತ್ತು. ಈ ಹಿಂದೆ ಎಲ್ಲರ ಗೃಹಲಕ್ಷ್ಮಿ ಯೋಜನೆಗಳನ್ನು ಚೆಕ್ ಮಾಡಿದ್ರೆ ಪೆಂಡಿಂಗ್ ಅಂತ ಬರ್ತಾಯಿತ್ತು. ಬಟ್ ಇವತ್ತು ಬೆಳಗ್ಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾದ್ರು ಸ್ಟೇಟಸ್ ಏನಾದರೂ ಚೆಕ್ ಮಾಡಿದ್ರೆ DBT ಬೂಸ್ಟ್ ಅಂತ ಬರ್ತಾ ಇದೆ. DBT ಬೂಸ್ಟ್ ಅಂತ ಬಂದರೆ ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಇನ್ನು ಒಂದೇ ವಾರದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ 20ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಬರೋದು ಫಿಕ್ಸ್ ಅಂತ. ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ, ಈ ವಾರದಲ್ಲಿ 20ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀವಿ ಅಂತ. ಈ ಎರಡು ವಿಚಾರಗಳು. ಮತ್ತು ಇನ್ನೊಂದು, 19ನೇ ಕಂತಿನ ಹಣ ಗೃಹಲಕ್ಷ್ಮಿ ಹಣ ಕೆಲವೊಬ್ಬರಿಗೆ ಬಂದಿಲ್ಲ, ಕೆಲವೊಬ್ಬರಿಗೆ ಬಂದಿದೆ. ಬಂದಿದ್ದರೆ ಒಳ್ಳೆಯದು, ಬಂದಿಲ್ಲ ಅಂದರೆ ಎದಕ್ಕೆ ಬಂದಿಲ್ಲ ಅಂತ ಹೇಳ್ಬಿಡ್ತೀನಿ. ಗೃಹಲಕ್ಷ್ಮಿ ಏನು ಅರ್ಜಿದಾರರು ಏನಿದ್ದೀರಲ್ಲ, ಈ ಎಲ್ಲ ಅರ್ಜಿಗಳನ್ನು ಒಂದು ಬಾರಿ ರೀವೆರಿಫಿಕೇಷನನ್ನು ಮಾಡಲಾಗಿದೆ. ರೀವೆರಿಫಿಕೇಷನನ್ನು ಮಾಡಿ 5 ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ. ಈ 5 ನಿಯಮಗಳ ಅನುಸಾರವಾಗಿ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾವ್ಯಾವ 5 ನಿಯಮಗಳಂದರೆ ಶಾರ್ಟಾಗಿ ಹೇಳ್ಬಿಡ್ತೀನಿ, ಅದೇನು ಅಂಥದ್ದು ಕಠಿಣವಾಗಿರೋಂಥದ್ದೇನೂ ಇಲ್ಲ. ನಿಮ್ಮ ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ಕುಟುಂಬದ ಎಲ್ಲ ಮೆಂಬರ್ ಏನಿದ್ದೀರಲ್ಲ, ರೇಷನ್ ಕಾರ್ಡಲ್ಲಿ KYC ಮಾಡಿಸಿರಬೇಕು ಒಂದು. ಎರಡನೇದು, ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 5 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಥವಾ 7 ಲಕ್ಷಕ್ಕಿಂತ ಕಡಿಮೆ ಇರಬೇಕು. 5 ಲಕ್ಷಕ್ಕಿಂತ ಕಡಿಮೆ ಅಥವಾ 7 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಮತ್ತು ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಮನೆಯ ಒಡತಿ ಯಾರ ಖಾತೆಗೆ ಅಮೌಂಟ್ ಬರುತ್ತಲ್ಲ, ಇವರ ರೇಷನ್ ಕಾರ್ಡ್ ಅಲ್ಲಿ ಇವರ ಎಲ್ಲ ಡೇಟ್ ಆಫ್ ಬರ್ತ್, ನೇಮ್ ಎಲ್ಲ ಅಪ್ಡೇಟ್ ಆಗಿರಬೇಕು ಒಂದು. ಮತ್ತು ಅವರ ಆಧಾರ್ ಕಾರ್ಡ್ ಏನಿದೆಯಲ್ಲ 15 ವರ್ಷಗಳ ಒಳಗಡೆ ಅಪ್ಡೇಟ್ ಆಗದೇ ಇರಬಾರ್ದು. ಅಂದರೆ ಈಗ ಆಧಾರ್ ಕಾರ್ಡು ನೀವು ಮಾಡಿಸಿ ಒಂದು 15 ವರ್ಷ ಆಗಿದ್ದರೆ ಅಷ್ಟರ ಒಳಗಡೆ ನಿಮ್ಮ ಆಧಾರ್ ಕಾರ್ಡನ್ನು ಫೋಟೋ ಆಗಲಿ ಅಪ್ಡೇಟ್ ಮಾಡಿಸಿರಬೇಕು, ಮೊಬೈಲ್ ನಂಬರ್, ಈ ರೀತಿ ಯಾವುದಾದ್ರೂ ಒಂದು ಅಪ್ಡೇಟ್ ಮಾಡಿಸಿದ್ರು ಕೂಡ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಮತ್ತು 4ನೇದು ನಿಯಮ ಏನು ಅಂದರೆ, ನಿಮ್ಮ ಮನೆಯಲ್ಲಿ ಗೌರ್ಮೆಂಟಲ್ಲಿ ಜಾಬ್ ಕೆಲಸ ಮಾಡ್ತಕ್ಕಂಥ ಮಗ ಆಗಲಿ, ತಂದೆ ಆಗಲಿ, ಮಗಳಾಗಲಿ ಇರಬಾರ್ದು. ಇಂಥ ಕುಟುಂಬದವ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಇದೆಲ್ಲವನ್ನು ತಿಳ್ಕೊಂಡಿದ್ದೀರ ಅಂತಲೇ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ. ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋವನ್ನು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಶೇರ್ ಮಾಡೋದ್ರ ಮೂಲಕ, ಕಮೆಂಟ್, ಲೈಕ್ ಮತ್ತು ಅದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.